ರಘು, ಮನ್ಸಲ್ಲಿ ಏನಾದ್ರೂ ಇಟ್ಕೊಂಡು ಕೊರಗ್ತಾ ಇಲ್ಲ ತಾನೆ? ಹಾಗೇನಿಲ್ಲ ಅಖಿಲ. ನೀವ್ ಯಾವತ್ತೂ ಯಾವುದೇ ವಿಚಾರ ಇದ್ರೂ ನನ್ನಿಂದ ಮುಚ್ಚಿಟ್ಟೋರಲ್ಲ. ಈಗ್ಲೂ ಮುಚ್ಚಿಡ್ತಾ ಇಲ್ಲ, ಇನ್ನು ಮುಂದೇನೂ ಮುಚ್ಚಿಡೋದಿಲ್ಲ ಅಂತ ನಂಬ್ತೀನಿ. ನಿನ್ ಮೇಲೆ ನನಗೆ ನಂಬಿಕೆ ಇದೆ ರಘು. ಅಖಿಲ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾಳೆ. ಅವ್ರಿಗೆ ನಂಬಿಕೆ ದ್ರೋಹ ಮಾಡೋದು ದೊಡ್ಡ ತಪ್ಪಾಗುತ್ತೆ. ಹೇಳ್ಬಿಡ್ತೀನಿ. ಲಕ್ಷ್ಮೀ ನಾರಾಯಣನ್ ತರ ಅನ್ಯೋನ್ಯವಾಗಿರೋ ನೀನು ಸಂಸಾರ ಎಲ್ಲ ಹಾಳಾಗೋಗ್ಬಿಡುತ್ತೋ ಅನ್ನೋ ಭಯ ಕಾಡ್ತಿದೆ. ನನ್ನ ಮಗನ ಕೈ ತಾಳಿ ಕಟ್ಸ್ಕೊಂಡವ್ರು ಪಾರ್ವತಿನ ಈ ಮನೆ ಕೆಲಸದೊಳಗೆ ಇರಕ್ಕೆ ಬಿಡಕ್ಕಾಗತ್ತಾ? ಇಲ್ಲ, ಮೊದಲು ಅವಳ ಭಯನ ಹೋಗಿಸ್ಬೇಕು. ಇವರಿಬ್ಬರು ಮದುವೆಗೆ ಅಖಿಲನ ಒಪ್ಪಿಸ್ಬೇಕು. ಪಾರ್ವತಿ ತಗೊಂಡಿರೋ ನಿರ್ಧಾರ ಸರಿಯಲ್ಲ ಅಂತ ಅವಳು ಕನ್ವಿನ್ಸ್ ಮಾಡಬೇಕು. ಆದ್ರೆ ಹೇಗೆ? ಲೇ ಅಕ್ಕ, ಮೊದ್ಲು ಈ ಮೊಬೈಲ್ ಬಿಸಾಕಕ್ಕ. ಇದ್ರಲ್ಲಿ ಸ್ನೇಕ್ ಗೇಮ್ ಬಿಟ್ಟು ಇನ್ಯಾವುದೂ ಇಲ್ಲ. ಕಾಫಿ ತಗೋಗಣಿ. ನಿನಗೆ? ನನಗೆ ಬೇಡ, ನೀನ್ ಕುಡಿ. ಸರಿ, ಈ ಕಾಫಿ ನೀನೇ ಕುಡಿ, ನಾನು ಆಮೇಲೆ ಕಾಫಿ ಕುಡಿತೀನಿ. ಬೇಡ ಅಂತ ಹೇಳದ್ನಲ್ಲ ಗಣಿ, ಸುಮ್ಮನೆ ಹಿಂಸೆ ಮಾಡ್ಬೇಡ. ಬಾವ ಕಾಫಿ ಕುಡಿದ್ಮೇಲಲ್ವಾ ತಾವ್ ಕಾಫಿ ಕುಡಿಯೋದು? ಈಗ ಅರ್ಥ ಆಯ್ತು, ಅದಕ್ಕೆ ತಾವ್ ಕಾಫಿ ಬೇಡ ಅಂತಿರೋದು. ಅಕ್ಕ, ನೀನ್ ಏನ್ ಹೇಳು, ನಿನ್ ದಿನ ನನ್ ಜೊತೆ ಈಗಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆದ್ರೆ ನೀನು ಬೆಳಗ್ಗೆ ಎದ್ದ ತಕ್ಷಣ ಅರ್ಸನ್ ಕೊಟ್ಟೆ ಕೊಟ್ಟೋಗ್ತೀಯ, ಅಪ್ಪ ಕೆಲ್ಸ ಕೊಟ್ಟೋಗ್ತಾರೆ. ದಿನ ನಂಗ್ ಮನೇಲಿ ಇದ್ದು ಎಷ್ಟು ಬೇಜಾರಾಗುದು ಗೊತ್ತಾ? ಅಲ್ಲಿಗ್ ಬರೋಣ ಅಂದ್ರೆ ಆ ದಾಮಿನಿ ಮೇಡಮ್ದೊಂದು ಕಾಟ, ಸುಮ್ನೆ ಟೀಟ್ಲೆ ಮಾಡ್ತಾರೆ. ದಿನ ಫ್ರೆಂಡ್ ಮನೆಗೆ ಹೋಗಕ್ಕೂ ಎಷ್ಟು ಬೇಜಾರಾಗುದು ಗೊತ್ತಾ? ಇನ್ಮೇಲೆ ನಿನಗ್ ಬೇಜಾರಾಗಲ್ಲ ಬಿಡು. ಯಾಕೆ? ನಾನು ನಿನ್ ಜೊತೆನೆ ಇರ್ತೀನಿ. ಅದೇಗಾಗುತ್ತೆ, ನಿನ್ ಕೆಲ್ಸಕ್ಕೆ ಅರ್ಸನ್ ಕೋಟೆಗೆ ಹೋಗ್ಬೇಕಲ್ವಾ? ಇನ್ಮೇಲೆ ನಾನು ಅರ್ಸನ್ ಕೋಟೆಗೆ ಹೋಗಲ್ಲ. ಅಕ್ಕ, ಏನ್ ಹೇಳ್ತಿದ್ಯಾ? ಅಲ್ಲಿ ಯಾರಾದ್ರೂ ಏನಾದ್ರು ಅಂದ್ರ? ಸಡನ್ ಆಗಿ ಈ ತರ ತೀರ್ಮಾನ ಯಾಕೆ ತಗೊಂಡೆ? ದಿನ ಬೆಳಗ್ಗೆ ಅರ್ಸನ್ ಕೋಟೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಯಜಮಾನ್ರು ಸಿಗ್ತಾರೆ. ಅವ್ರು ನನ್ನ ಹತ್ರ ಪದೇ ಪದೇ ಬಂದು ಮಾತಾಡ್ತಾರೆ. ನಾನು ಅವರಿಂದ ದೂರ ಇರೋ ಪ್ರಯತ್ನ ಮಾಡಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾನೇ ಕೆಲಸ ಬಿಟ್ಬಿಟ್ರೆ ಆಗ ಅವ್ರು ಬೇಜಾರಾಗಲ್ವಾ? ನೀನು ಹುಡ್ಕೊಂಡು ಇಲ್ಲಿಗೆ ಬರಲ್ವಾ? ಇಂಥ ನಿರ್ಧಾರ ತಗೊಳಕ್ಕೆ ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಮೊದಲು ಆ ನಿರ್ಧಾರನ ವಾಪಸ್ ತಗೋ. ಇಲ್ಲ ಗಣಿ, ಯಾವುದೇ ಕಾರಣಕ್ಕೂ ನನ್ನ ಈ ನಿರ್ಧಾರದಿಂದ ನಾನು ಹಿಂದೆ ಸರಿಯೋದಿಲ್ಲ. ನಾನು ಅರ್ಸನ್ ಕೋಟೆಲ್ ಅವ್ರ ಮುಂದೆ ಓಡಾಡ್ಕೊಂಡಿರೋದಕ್ಕೂ ಅವ್ರು ನನ್ನನ್ನು ಇಲ್ಲಿಗೆ ಹುಡ್ಕೊಂಡು ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವ್ರು ಪದೇ ಪದೇ ನನ್ನನ್ನು ಹುಡುಕೊಂಬಂದ್ರೆ ಅಪ್ಪ ತಪ್ಪು ತಿಳ್ಕೋಬಹುದು, ಅಪ್ಪಂಗ್ ಬೇಜಾರಾಗ್ಬೋದು ಅನ್ನೋ ಕಾಳಜಿ ಅವ್ರಿಗಿದೆ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗದೆ ಇರೋದೇ ಒಳ್ಳೇದು. ಅಪ್ಪನ ಹತ್ರ ಮಾತಾಡಿ ಒಪ್ಪಿಗೆ ತಗೋಬೇಕು ಅಷ್ಟೆ. ಈ ಕೆಲ್ಸ ಬಿಡೋ ಅಂತದ್ ಏನಾಯ್ತು ಈಗ? ನಾನು ಅರ್ಸನ್ ಕೋಟೆಗೆ ತಕ್ಕ ಸೊಸೆ ಅಲ್ಲ ಗಣಿ. ಯಜಮಾನ್ರು ನನ್ನನ್ನು ಪ್ರೀತಿ ಮಾಡಬಾರ್ದು,
ನನ್ನನ್ನು ಮರೆತು ನನ್ನಿಂದ ದೂರ ಇರಬೇಕು. ಯಾಕೆ ನನ್ನನ್ನು ಮಾತಾಡ್ಸಕ್ಕೆ ಇಷ್ಟ ಇಲ್ವಾ? ಯಾಕೆ ಪಾರ್ವತಿ ಇವತ್ತು ಇಷ್ಟು ಲೇಟಾಗಿ ಬಂದಿದ್ಯಾ? ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ನನಗೆ ಗೊತ್ತಿಲ್ವಾ? ಅಲ್ಲ ಪಾರ್ವತಿ, ಅಮ್ಮ ನಿನ್ನ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ ನೀನು ಮನೆ ಕೆಲಸದೊಳಗೆ ಇರ್ತೀಯ. ನಿನ್ನ ಮನಸ್ಸಲ್ಲಿ ನನಗೆ ಜಾಗನೇ ಇಲ್ವಾ? ನೋಡು, ನನ್ನ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊ. ಈ ಹೇಳಲ್ಲ, 100 ಜನ್ಮಕ್ಕೂ ನೀನೇ ನನ್ನ ಸಂಗಾತಿಯಾಗಿರ್ತೀವಿ. ಏನು 3 ಜನ ಒಟ್ಟಿಗೆ ನಿಂತಿದ್ದೀರಿ ಇಲ್ಲಿ? ಏನಾಯ್ತು? ಏನಿಲ್ಲ ಅಖಿಲ, ಇವತ್ತು ಪಾರ್ವತಿ ಕೆಲ್ಸಕ್ಕೆ ಬರೋದು ಲೇಟ್ ಆಯ್ತು, ಯಾಕೆ ಅಂತ ಕೇಳ್ತಾ ಇದ್ವಿ. ಯಾಕೆ ತಡವಾಗಿ ಬಂದೆ ಪಾರ್ವತಿ? ಕ್ಷಮಿಸಿಮ್ಮ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ತಡವಾಗಿ ಬಂದಿದ್ದಕ್ಕೆ ಕಾರಣ ಏನು? ತಲೆನೋವಿತ್ತು, ಹೇಳೋದು ಸ್ವಲ್ಪ ತಡ ಆಯ್ತು. ಇನ್ನೊಂದ್ಸಲ ಹೀಗೆ ಮಾಡಲ್ಲ, ಕ್ಷಮಿಸಿಮ್ಮ. ಸರಿ, ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ಸರಿಮ್ಮ. ಆದಿ, ಅಮ್ಮ, ಇವತ್ತು ಡೇಟ್ ಎಷ್ಟು? 1ನೇ ತಾರೀಕಮ್ಮ. ಇವತ್ತಿನ ಕೆಲಸ ಏನು? ಏನಮ್ಮ? ಇತ್ತೀಚೆಗೆ ಕೆಲಸದ ಮೇಲೆ ನಿನ್ನ ಗಮನ ಸರಿಯಾಗಿ ಇಲ್ಲ. ಏನಾದ್ರೂ ಸಮಸ್ಯೆನಾ ಆದಿ? ಹಾಗೇನಿಲ್ಲಮ್ಮ, I'm okay. ಆರ್ ಯು ಶ್ಯೂರ್? ಹಾ, ಶಾ. ಹಾಗಾದ್ರೆ ಇವತ್ತಿನ ದಿನದ ಕೆಲಸನ ಹೇಗೆ ಮರ್ತಿದೀಯ?
ಅಖಿಲ ಅವ್ನು ಮರ್ತಿಲ್ಲ. ಇವತ್ತು ಬೆಳಗ್ಗೆ ತಾನೇ ಹೇಳ್ತಿದ್ದ ಇವತ್ತು ಸ್ಯಾಲ್ರಿ ಡೇ, ವರ್ಕರ್ಸ್ಗೆಲ್ಲ ಸಂಬಳ ಕೊಡಬೇಕು ಅಂತ, ಅಲ್ವೇನಾ? ಹೌದಮ್ಮ. ಕೆಲಸಗಾರರಿಗೆ ಅವ್ರು ಕೇಳಕ್ಕಿಂತ ಮುಂಚೆನೆ ಸಂಬಳ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಮಾಡೋದ್ರಿಂದ ಅವ್ರಿಗೂ ಸಹಾಯ ಆಗುತ್ತೆ. ಅರ್ಥ ಆಯ್ತಾ ಆದಿ? ಓಕೆ, ಚೆಕ್ ಬುಕ್ ತಗೊಂಡ್ ಬಾ, ಸೈನ್ ಮಾಡ್ತೀನಿ. ಹಾಂ. ಫ್ಲಾಪ್ ಆಗಿರೋ ಪ್ಲಾನ್ನ ಈ ಸಲ ಸಕ್ಸಸ್ ಮಾಡಿದ್ರೆ ವಾವ್, ಐಡಿಯಾ ಸೂಪರ್ ಆಗಿದೆ. ಬಟ್ ಎಕ್ಸಿಕ್ಯೂಟ್ ಮಾಡೋದು ಹೇಗೆ? ಅದಕ್ಕೆ ನಾನಿಲ್ವಾ ಪ್ರೀತು? ಬಟ್ ಡ್ಯಾಡ್, ಎಷ್ಟಲ್ಲ ಅಂತ ನಿಮ್ಮನ್ನ ರಮಾಕಾಂತ್ ಅಂಕಲ್ ಮನೆ ಕಳ್ಸೋದು, ಮಾಮ್ಗೆ ಡೌಟ್ ಬರಲ್ವಾ? ಓ ಹೌದಲ್ವಾ? ಕರೆಕ್ಟ್. ಅದಕ್ಕೆ ಈ ಸಲ ಐಡಿಯಾನೇ ಬೇಡ. ಯಾಕಂತ ಹೇಳಿದ್ರೆ ಅಖಿಲ ಮ್ಯಾಮ್ ಆಚೆ ಹೋಗೋ ಥರ ಆದರೆ ಅವ್ರ ಜೊತೆ ಸರ್ ಕೂಡ ಹೋಗ್ಬೇಕಾಗಿ ಬರುತ್ತೆ. ಅದಕ್ಕೆ ಈ ಸಲ ಡಿನ್ನರ್ ಪಾರ್ಟಿನ ಮನೇಲಿ ಮಾಡೋಣ. ಆದರೆ ನಾವು ಈ ಡಿನ್ನರ್ ಪಾರ್ಟಿ ಪ್ಲ್ಯಾನ್ನ ಸಕ್ಸಸ್ ಮಾಡಲೇಬೇಕು. ಇದೆ ನಮ್ಮ ಮುಂದೆ ಇರೋ ಟಾಸ್ಕ್. ಹಾಂ, ಇದು ಒಂಥರ ನಮ್ಗೆ ಚಾಲೆಂಜೇ. ಹುಲಿ ಇರೋ ಜಾಗದಲ್ಲಿ ಕಣ್ಣ ಮುಚ್ಚಲೆ ಆಡೋದು. ನೋಡೋಣ, ಕಣ್ ತಪ್ಪಿಸಿ ಗೆಲ್ತೀವೋ ಅಥವಾ ಕಣ್ ಮುಂದೆನೇ ಸಿಕ್ಕಾಕೋತೀವೋ ಅಂತ. ಇಲ್ಲ ಡ್ಯಾಡ್, ಹೇಗಾದರೂ ಮಾಡಿ ಮಾಮಿಗೆ ಗೊತ್ತಾಗ್ದಿರೋ ಹಾಗೆ ಮನೇಲೇನೆ ಬ್ರೋ ಅದಕ್ಕೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡೋಣ. ಇದ್ರ ಕಂಪ್ಲೀಟ್ ಜವಾಬ್ದಾರಿ ನಂದು, ಜನನೇದು. ಓಹೋ, ರೊಮ್ಯಾಂಟಿಕ್ ಕಪಲ್ ಇಬ್ರು ಸೇರಿಕೊಂಡು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡ್ತಿದ್ದಾರೆ ಅಂದಮೇಲೆ ಸ್ವಲ್ಪ ರೊಮ್ಯಾಂಟಿಕ್ ಟಚ್ ಇರ್ಬೋದಲ್ವಾ? ಇರುತ್ತಾ? ಖಂಡಿತ ಡ್ಯಾಡ್, ನೋಡ್ತಾ ಇರಿ ಯಾವ ಥರ ಅರೇಂಜ್ ಮಾಡ್ತೀವಂತ. ಆಯ್ತಪ್ಪ, ಈ ನೆಪದಲ್ಲಾದರೂ ಪಾರ್ವತಿ ಆತಂಕ ದೂರ ಆಗಲಿ. ಅವಳಿಗೂ ನಾನು ಈ ಮನೆಯವಳೆ, ಈ ಮನೆ ಸೊಸೆ ಅಂತ ಅನ್ನಿಸ್ಬೇಕು. ಅಲ್ಲಿವರೆಗೂ ಈ ಪ್ಲ್ಯಾನ್ ಬಗ್ಗೆ ಆದಿತ್ಯ ಪಾರ್ವತಿ ಇಬ್ರಿಗೂ ಗೊತ್ತಾಗಬಾರ್ದು. ಸರ್ಪ್ರೈಸ್ ಕೊಡೋಣ. ಓಕೆ ಡ್ಯಾಡ್. ಅಖಿಲಾಗೆ ಅವರಿಬ್ರು ಲವ್ ಸ್ಟೋರಿನ ಗೊತ್ತು ಮಾಡೋದಕ್ಕೆ ಎಷ್ಟು ಸಲೀಸಾಗಿ ದಾರಿ ಮಾಡಿಬಿಟ್ರಿ. ಥ್ಯಾಂಕ್ಸ್. ಹೇಳುವ ನನ್ಯ, ನೀವು ಹೇಳಿದ ಕೆಲಸ ಆಲ್ರೆಡಿ ಪ್ರೋಸೆಸ್ಸಲ್ಲಿದೆ ಮಾಮ್. ನಾನಿವತ್ತು ಇಲ್ಲಿಗೆ ಬಂದಿದ್ದು ಆದಿತ್ಯ ಪಾರ್ವತಿ ಲವ್ ಮ್ಯಾಟರ್ನ ಅಖಿಲಾಗೆ ಗೊತ್ತು ಮಾಡಿಸೋ ಸಂದರ್ಭನ ಕ್ರಿಯೇಟ್ ಮಾಡೋದಕ್ಕೆ ಅಂತ. ಆದ್ರೆ ಇಲ್ಲಿಗೆ ಬಂದಿದ ತಕ್ಷಣ ಆ ರಘುರಾಮ್ ಮತ್ತು ಪ್ರೀತಿ ಇಬ್ರು ಸೇರ್ಕೊಂಡು ಅವ್ರಾಗವ್ರು ನನಗೊಂದು ಅವಕಾಶ ಕ್ರಿಯೇಟ್ ಮಾಡಿಕೊಟ್ರು. ಹೇಗೆ? ಅಖಿಲಾಗ್ ಗೊತ್ತಿಲ್ದಾಗೆ ಮಗ ಸೊಸೆಗೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಅದು ಅವ್ರ ಮನೆ ಟೆರೆಸ್ಸಲ್ಲೇ. ಅಖಿಲ ಕೂಡ ಮನೇಲೇ ಇದ್ದಾಳೆ. ಇವತ್ತೆಷ್ಟೊತ್ತಾದ್ರೂ ಪರವಾಗಿಲ್ಲ ಮಾಮ್, ನಾನಿಲ್ಲೇ ಇದ್ದು ಅಖಿಲಾಗೆ ಈ ವಿಷಯನ ಗೊತ್ತುಪಡಿಸೇ ಬರೋದು. ಆಲ್ ದಿ ಬೆಸ್ಟ್. ಬಿ ವೆರಿ ಕೇರ್ಫುಲ್. ಥ್ಯಾಂಕ್ಸ್ ಮಾಮ್. ಯಜಮಾನ್ರೆ, ನಾನು ಹೊರಡ್ತೀನಿ. ಯಾಕೆ ಕರ್ದಂಗಿ ಇಷ್ಟು ಬೇಗ ಹೊರಟಿದ್ಯಾ? ಟೈಮ್ ಆಯ್ತಲ್ಲ ಯಜಮಾನ್ರೆ. ಯಜಮಾನ್ರೆ ಅಲ್ಲ, ರೀ ಅನ್ನು. ಹ್ಞೂ ರೀ. ಆಯ್ತಾ? ಸರಿ ಕಣ್ರಿ. ಸರಿ, ಬರ್ಲಾ? ಮಲ್ಕೊಳ್ಳಿ. ಬಿಡಿ, ಯಾರಾದ್ರೂ
ಏನಾದ್ರೂ ಬಂದ್ರೆ ಕಷ್ಟ. ಬರ್ಲಿ, ಏನಾದ್ರೂ ಅಂದ್ರೆ ಅನ್ಲಿ. ಓ ಅಷ್ಟೊಂದು ಧೈರ್ಯನಾ? ಅದು ಬ್ರೋ, ಸಾರಿ ಬ್ರೋ, ನೀನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಬರ್ತೀನಿ. ಗುಡ್ ನೈಟ್ ಅದ್ಗೆ. ಸಾರಿ ಬ್ರೋ, ನಿಮ್ಮ ಪ್ರೈವಸಿಗೆ ನಾನು ಡಿಸ್ಟರ್ಬ್ ಮಾಡ್ಬಿಟ್ಟೆ. ಹಾಗೇನಿಲ್ಲ ಪ್ರೀತು, ಆಕ್ಚುಲಿ ಪಾರು ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದನ್ನು ತೆಗಿತಾ ಇದೆ ಅಷ್ಟೇ. ರಿಯಲಿ? ನಾನು ಈ ಥರ ಎಷ್ಟು ಧೂಳು ನೋಡಿಲ್ಲ. ಏನಂತೆ? ಏನಿಲ್ಲ ಬ್ರೋ, ಏನಿಲ್ಲ. ಸರಿ, ಏನು ಇಷ್ಟದಲ್ಲಿ ನನ್ನ ಹುಡ್ಕೊಂಬಂದಿದ್ಯಾ? ಅಯ್ಯೋ ಬ್ರೋ, ನಿದ್ದೆನೇ ಬರ್ತಾ ಇರಲಿಲ್ಲ ಬ್ರೋ. ಊಟ ಒಂದು ನೆಪ ಅಷ್ಟೇ. ನೀವಿಬ್ರು ನಿಮ್ ಬೇಸರನ ಮರೆತು ಖುಷಿಯಾಗಿ ಕಾಲ ಕಳಿಬೇಕು. ಅದಕ್ಕೆ ನಾನು ಸಾಕ್ಷಿ ಆಗ್ಬೇಕು. ಅದೇ ನನ್ನ ಉದ್ದೇಶ. ಅದಕ್ಕೆ ಈ ಊಟನೆಲ್ಲ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಿನ್ನ ಫೇವ್ರೆಟ್ ಹೋಟ್ಲಿಂದ ತರಿಸಿದ್ದೀನಿ. ಊಟ ನಿನ್ನ ಹೆಂಡತಿ ಕೈ ರುಚಿ ಥರ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಪ್ಪ. ನನ್ಗೆ ಯಾಕೋ ಪುಕ್ಕ ಅನಿಸ್ತಾ ಇದೆ. ತುಂಬ ಭಯ ಆಗ್ತಿದೆ ಜನನಿ. ಯಾಕೆ? ಮಾಮ್ ಬಂದರೆ ಹೇಗೆ ಮ್ಯಾನೇಜ್ ಮಾಡೋದು? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸ್ಬೇಕು ಅಂತಾರೆ. ಅಂಥದ್ರಲ್ಲಿ ಒಂದು ಸುಳ್ಳು ಹೇಳಿ ಮದುವೆ ಆಗಬೇಕಾಗಿರೋ ಪ್ರೇಮಿಗಳಿಗೆ ನಾವು ಸಹಾಯ ಮಾಡೋಕ್ಕಾಗಲ್ವಾ? ನೀನು ಹೇಳ್ತಿರೋದು ಕೇಳೋದಕ್ಕೆ ಸಖತ್ತಾಗಿ ಪಂಚಿದೆ. ಆದರೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ಮಾಮ್ ಆದ್ರೆ ಸುಳ್ಳು ಹೇಳೋದು ಅಷ್ಟು ಈಸಿ ಅಲ್ಲ. ಪ್ರೀತು, ಮಾಮ್, ನೀವಿಲ್ಲಿ? ಈ ಪ್ರಶ್ನೆನ ನಾನು ನಿಮ್ಮಿಬ್ಬರ ಹತ್ರ ಕೇಳಬೇಕು. ಏನು ಇಷ್ಟೊತ್ತಲ್ಲಿ ನೀವಿಬ್ರು ಇಲ್ಲಿ? ಮಾಮ್, ಅದು ಏನಿಲ್ಲ ಅತ್ತೆ, ಟೆರೆಸಿಂದ ತುಂಬಾ ಚೆನ್ನಾಗಿ ಗಾಳಿ ಬರ್ತಿತ್ತು. ಗಾಳಿ ತಗೊಳ್ಳೋಣ ಅಂತ ಆರಾಮಾಗಿಲ್ಲ ನಿಂತಿದ್ವಿ. ಹೌದು, ಸೇಮ್. ಇಲ್ಲಿ ಗಾಳಿ ಬರ್ತಾ ಇದೆ, ಟೆರೆಸ್ ಮೇಲೆ ಹೋದ್ರೆ ಗಾಳಿ ಬರುತ್ತೆ. ಸರಿ ಮಾಮ್, ಮೇಲೆ ಹೋಗ್ತೀವಿ. ಬಾ ಜನನಿ. ಬೇಡ ಬೇಡ ಅತ್ತೆ, ಇಲ್ಲೇ ಚೆನ್ನಾಗಿದೆ. ಟೆರೆಸ್ ಅಲ್ಲಿ ತುಂಬಾ ಜಾಸ್ತಿ ಗಾಳಿ ಬರುತ್ತೆ, ಚಳಿ ಆಗುತ್ತೆ. ಅದಕ್ಕೆ ನಮ್ಗೆಲ್ಲ ಆರಾಮಾಗಿದೆ. ಹೌದು. ಸರಿನಮ್ಮ. ಪ್ರೀತು, ನಿಮ್ಮ ಅಪ್ಪ ಕಾಣ್ತಿಲ್ಲ, ಎಲ್ಲಿ? ಅದು ವಾಕ್ ಮಾಡಕ್ಕೆ ಹೋಗಿದ್ದಾರೆ ಮಾಮ್. ವಾಕ? ಆದಿತ್ಯ, ನಾನು ಈ ಕಡೆ ತಿರ್ಕೊಂಡ್ಬಿಡ್ಲೇನಪ್ಪ? ಯಾಕಪ್ಪ? ನೀನು ನಿನ್ನ ಹೆಂಡತಿಗೆ ತಿನ್ನಿಸ್ಬೇಕಲ್ವಾ, ಅದಕ್ಕೆ. ನಿನ್ನ ಮನಸ್ಸಲ್ಲಿರೋ ಆಸೆ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ನ ಮುಖದಲ್ಲಿರೋ ಭಾವನೆ ಬದಲಾಗ್ತಿದ್ದಾಗೆ ನನಗೆ ಗೊತ್ತಾಯ್ತು. ಯಾಕೆ ಹೇಳು? ಈ ವಯಸ್ಸೆಲ್ಲ ನಾನು ದಾಟ್ಕೊಂಡು ಬಂದಿರೋನೆಪ್ಪ. ಅಂತೂ ನೀನು ನನ್ನ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ಯಾಕೆ ಹೇಳು? ನೀನು ನಿನ್ನ ಹುಡುಗಿಗೆ ಊಟ ತಿನ್ಸಕ್ಕೆ ಹೆದರ್ತಿದೆಯಲ್ಲ, ಅದಕ್ಕೆ. ಆದ್ರೆ ನಿನ್ನ ನಡುವೆ ಒಂದು ಡಿಫ್ರೆನ್ಸ್ ಇದೆ. ಏನಂದ್ರೆ, ನೀನು ನನ್ನ ಮುಂದೆ ತಿನ್ಸೋದಕ್ಕೆ ಹೆದರ್ತಾ ಇದೆಯಾ, ಆದ್ರೆ ನಾನು ಯಾರು ಇಲ್ಲ ಅಂದ್ರೂ ನಿಮ್ಮ ಅಮ್ಮನ ತಿನ್ಸೋದಕ್ಕೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಯಾಕಪ್ಪ? ನಿಮ್ಮ ಅಮ್ಮನ ನೋಡಿ ನನಗೆ ಅಷ್ಟು ಹೆದರಿಕೆ ಆಗ್ತಿತ್ತು. ಪ್ರೀತು, ನಿಮ್ಮಪ್ಪ ಟೆರೆಸ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾರಾ? ಇಲ್ಲ ಮಾಮ್, ಕೆಳಗಡೆ ಗಾರ್ಡನ್ ಅಲ್ಲಿ ವಾಕ್ ಮಾಡ್ತಿದ್ದಾರೆ. ಮತ್ತೆ ರಘು ನಕ್ಕ ಧ್ವನಿ ಮೇಲಿಂದ ಕೇಳಿಸ್ದಾಗಾಯ್ತಲ್ಲ.
ಹೇ ಇಲ್ಲ ಮಾಮ್, ಡ್ಯಾಡ್ ಬ್ರೋ ಜೊತೆ ಆಚೆ ವಾಕ್ ಮಾಡಕ್ ಹೋಗಿದ್ದಾರೆ. ಆದಿ ಜೊತೆ ರಘು ವಾಕ್ ಹೋಗೋರೆ ಅಲ್ಲ. ಇವತ್ತೇನಪ್ಪ ವಿಶೇಷ? ಮಾಮ್ ಏನೋ ಒಂದು ವಿಶೇಷ ಇರುತ್ತೆ. ಅದೇನಂದ್ರೆ ಮಾಮ್ ನನ್ಗೊಂದು ಆಸೆ ಇದೆ. ಆಸೆನಾ? ಏನಪ್ಪ ಅದು? ಅದು ಹೇಳೋದಲ್ಲ, ತೋರಿಸೋದು. ಬನ್ನಿ ತೋರಿಸ್ತೀನಿ. ಜನನಿ ಯಾಕೆ ಇಲ್ಲೇ ಒಬ್ಳೇ ನಿಂತಿರ್ಬೇಕು? ನೀನು ಬಮ್ಮ ನಮ್ ಜೊತೆಲಿ. ಮಾಮ್ ಅದು ತುಂಬಾ ಸೀಕ್ರೆಟ್. ಸೀಕ್ರೆಟ್ ಏನಪ್ಪ ಅದು? ನಾ ತೋರಿಸ್ತೀನಿ. ಬನ್ನಿ 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 ಪ್ಲೀಸ್ ಪ್ಲೀಸ್. ನಿಮ್ಮಪ್ಪ ಏನು ಅನ್ಕೊಳಲ್ಲ, ತಿನ್ಸು. ಅಷ್ಟೊಂದು ಧೈರ್ಯನಾ? ಹೆವಿ ಧೈರ್ಯ. ಒಂದ್ ವೇಳೆ ಅತ್ತೆ ಬಂದ್ರೆ? ಬರ್ಲಿ ಬಿಡು, ಅದರಲ್ಲಿ ಅಂತ ನಮ್ಮ ಮಾಮ್ ತಾನೆ. ಇದು ಅತ್ತೆ. ಹೌದಾ? ಮಾಮ್ ಎಲ್ಲಿಗೆ ಮಾಮ್? ಜಾಗ ಬಿಡು ಪ್ರೀತು. ಮಾಮ್ ಅದೇ ಎಲ್ಲಿಗೆ ಹೋಗ್ತಿದ್ದೀರಾ? ಜಾಗ ಬಿಡು ಅಂದೆ. ಯಾಕೆ ಏನಕ್ಕೆ? ಮೇಲ್ ಹೋಗಿ ಯಾರಿದ್ದಾರೆ ಅಂತ ನೋಡ್ಬೇಕು. ಅಲ್ಲಿ ಯಾರು ಇಲ್ಲ ಮಾಮ್. ನೀನ್ ಹೇಳಿದ್ದನ್ನ ನಾನ್ ನಂಬೇಕಾ? ಯಾಕೆ ನಾನೇ ಹೋಗಿ ನೋಡ್ಬಾರ್ದೇನೋ? ಆತರ ಅಲ್ಲ ಮಾಮ್, ಅದೇನಂದ್ರೆ ಮಾತಾಡ್ಬೇಡ ಪ್ರೀತು, ಜಾಗ ಬಿಡು. ರಘು, ಅಖಿಲ ನೀನ್ ಯಾವಾಗ ಬಂದೆ? ಮೇಲ್ ಹೋಗಿ ಯಾರಿದ್ದಾರೆ ಅಂತ ನೋಡ್ಬೇಕು. ಅಖಿಲ ಬರ್ತಿದ್ದಾಳೆ, ಏನ್ ಮಾಡೋದು? ಪಾರ್ವತಿ, ನೀನ್ ಈ ಕಡೆ ಬಾಬಾ. ಆದಿತ್ಯ, ನೀನ್ ಕೂತ್ಕೋ, ನೀನ್ ಬಡ್ಸೋ ತರ ಮಾಡು. ಅಯ್ಯೋ, ಅಲ್ಲ ರಘು, ಪ್ರೀತು ನೋಡಿದ್ರೆ ನೀವು ಆದಿ ವಾಕಿಂಗ್ ಹೋಗಿದ್ದೀರಾ ಅಂತ ಹೇಳ್ದ. ನೀವು ಇಲ್ಲೇ ಇದ್ದೀರಾ? ಏನಿದೆಲ್ಲ? ಏನ್ ನಡೀತಿದೆ ಇಲ್ಲಿ? ಅಖಿಲ, ನಾವು ಆದಿತ್ಯನಿಗೆ ಮದುವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಲ್ಲ, ಅವ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಈ ಡಿನ್ನರ್ ಒಂದು ನೆಪ ಅಷ್ಟೇ. ಅದ್ ಸರಿ ರಘು, ಆದ್ರೆ ಇಷ್ಟೆಲ್ಲ ಫೆಸ್ಟಿವ್ ಅರೇಂಜ್ಮೆಂಟ್ಸ್ ಯಾವುದಕ್ಕೆ? ಅಯ್ಯೋ, ಇದೆಲ್ಲ ನಾನ್ ಮಾಡಿದಲ್ಲ. ಸಣ್ಣದಾಗಿ ರೆಡಿ ಮಾಡುವಂತ ಪ್ರೀತು ಹೇಳಿದ್ದೆ, ಇಷ್ಟು ಮಾಡ್ಬಿಡಿದಾನೆ ಅಲ್ಲ ಪ್ರೀತು? ಹೌದು ಮಾಮ್, ಸಾರಿ, ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಅಪ್ಪ ಮಗ ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡಕ್ಕೆ ಸ್ವಲ್ಪ ರೆಡಿ ಮಾಡು ಅಂತ ಹೇಳಿದ್ದೆ. ನೋಡು ಹೇಗ್ ಮಾಡಿದಾನೆ. ನಮ್ಮಿಬ್ರು ಮಾತುಕತೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅರೇಂಜ್ ಮಾಡಿದಾನೆ ಅನ್ಸುತ್ತೆ. ಕಳ್ಳ. ಏನ್ ಡ್ಯಾಡ್ ಇದು?
ಮಾಮ್ ಮುಂದೆನೇ ಈ ಥರ. ನೀನೇನು ಅಂತ ನಿನ್ನ ಮಾಮ ಗೊತ್ತಿಲ್ವಾ? ಬಿಡು ಬಿಡು. ಅಖಿಲ, ಸ್ವಲ್ಪ ಊಟ ಮಾಡು. ರಘು, ನಾನು ಒಂದ್ಸಲ ಊಟ ಮಾಡಾದ್ಮೇಲೆ ಇನ್ನೊಂದ್ಸಲ ಊಟ ಮಾಡಲ್ಲ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಯು ಆರ್ ರೈಟ್. ಸರಿನಪ್ಪ, ನಾವು ಹೊರಡ್ತೀವಿ. ಹಾಂ ಅಖಿಲ? ಆದಿ ಹತ್ರ ಮದುವೆ ವಿಷಯ ಮಾತಾಡಿದ್ರ ರಘು? ಇಲ್ಲ ಅಖಿಲ, ಇವತ್ತು ಅವನು ಒಳ್ಳೆ ಮೂಡಲ್ಲಿ ಇಲ್ಲ ಅನಿಸ್ತು. ಇನ್ನೊಂದಿನ ಮಾತಾಡ್ತೀನಿ. ಸರಿ. ಅದಕ್ಕೆ ನೀವು ಬಲಗಡೆ ಇದ್ದಿದ್ರಿ, ಅದಕ್ಕೆ ಬಚಾವಾದ್ರಿ. ಹಲೋ ಬಾಸ್, ಇವತ್ತು ನೀವು ಬಲ್ಗಡೆ ಇದ್ದಿದ್ರಿ ಅನ್ಸುತ್ತೆ, ಅದಕ್ಕೆ ಬಚಾವಾದ್ರಿ. ಇಲ್ಲ ಅಂದ್ರೆ ಅಷ್ಟೇ ನಿನ್ ಕತೆ. ಓಯ್ ಮತ್ತೆ ಮಾತಾಡು, ಮತ್ತೆ ಮಾಮ್ ಕೇಳಿಸ್ಕೊಂಡು ಮೇಲೆ ಬಂದ್ರೆ ನಮ್ಮ ಕತೆ ಅಷ್ಟೇ. ಮತ್ತೆ ಬ್ರೋ ಎಲ್ಲ ಅರೇಂಜ್ಮೆಂಟ್ಸು ಓಕೆ, ಹ್ಯಾಪಿ? ಇವಳು ಯಾಕೆ ನಿಮ್ಮನ್ನ ಮಾವ ಅಂತ ಕರಿಬೇಕು? ಅದೇ ನಾಳೆ ದಿನ ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಲ್ಲ, ಗಂಡನ ತಂದೆನ ಅವಳು ಮಾವ ಅಂತ ತಾನೇ ಕರಿಬೇಕು. ಅವಳು ಮದುವೆ ಆಗಿ ಹೋದ್ಮೇಲೆ ಅವಳು ಗಂಡನ ಅಪ್ಪನ್ನ ಮಾವ ಅಂತಾದ್ರೂ ಕರೀಲಿ, ಇನ್ನೇನಾದ್ರೂ ಕರೀಲಿ, ಅದಲ್ಲ ವಿಷಯ. ಅವಳು ಈಗ ನಿಮ್ಮನ್ನ ಯಾಕೆ ಮಾವ ಅಂತ ಕರೆದ್ಲು? ಈ ಅಧಿಕಾರ ಅವಳು ಕೊಟ್ಟೋರು ಯಾರು? ಅಲ್ಲಿಗೆ ಬರ್ತಾ ಇದ್ದೀನಿ ಅಖಿಲ. ಏನ್ ನಡೀತು ಅಂದ್ರೆ, ಹೋದ್ವಾರ ಇವಳನ್ನ ಹೆಣ್ಣೊಳಗೆ ಬಂದಿದ್ರಂತೆ. ಅಲ್ಲಿ ಗಂಡಿನ ತಂದೆಗೆ ಇವಳು ಕಾಫಿ ತಗೊಳ್ಳಿ ಅಪ್ಪ ಅವ್ರೇನ್ ಬಿಟ್ಲಂತೆ. ಅದು ತಪ್ಪಲ್ವಾ? ಇದನ್ನ ಹನುಮಂತ ನನಗೆ ಹೇಳಿ ನಗ್ತಾ ಇದ್ದ. ಅದಕ್ಕೆ ಇನ್ನು ಮುಂದೆ ಆ ರೀತಿ ತಪ್ಪಾಗಬಾರ್ದು ಅಂತ ನಾನೇ ಗಂಡಿನ ತಂದೆ ಅನ್ಕೊಂಡು ಮಾವ ಅಂತ ಕರೆಯೋ ಅಭ್ಯಾಸ ಮಾಡಿಸ್ತಾ ಇದ್ದೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಇನ್ನೇನು ಅನ್ಕೊಂಡೆ? ನನ್ನನ್ನೇ ನಿಜವಾಗ್ಲೂ ಮಾವಂತ ಕರ್ಸ್ಕೊತಿದ್ದೀನಿ ಅಂತನಾ? ಎಲ್ಲಮ್ಮ ಪಾರ್ವತಿ, ಇನ್ನೊಂದ್ಸಲ ಕರೆಕ್ಟ್ ಆಗಿ ಪ್ರೀತಿಯಿಂದ ಬಾಯ್ ತುಂಬಾ ಮಾವ. ಅಖಿಲ ನೋಡಿ ಭಯ ಆಗ್ತಿದ್ಯಾ? ಏನ್ ಅನ್ಕೋತಾರಂತ? ನನ್ನ ಅಖಿಲಾಗೆ ಸತ್ಯ ಯಾವುದು ನಾಟಕ ಯಾವುದು ಅಂತ ಗೊತ್ತಾಗಲ್ವಾ? ಏನ್ ಅನ್ಕೊಳ್ಳಲ್ಲ. ಈಗ ಅಖಿಲಾನೇ ನೀನು ನೋಡಕ್ ಬಂದಿರೋ ಹುಡುಗನ ತಾಯಿ ಅನ್ಕೊಂಡು ಪ್ರೀತಿಯಿಂದ ಅತ್ತೆ ಅಂತ ಕರಿ ನೋಡೋಣ. ಏನಮ್ಮ ಹಾಗೆ ನೋಡ್ತಿದ್ಯಾ? ನಾನು ನಿನ್ಗೆ ಮಾವ ಆದ್ರೆ ಅಖಿಲ ನಿನ್ಗೆ ಅತ್ತೆ ತಾನೆ? ಅತ್ತೆ ಅಂದ್ರೆ
ಅತ್ತೆ ಅನ್ಕೊಂಡು ಕರಿಯಮ್ಮ. ಅತ್ತೆ ವೆರಿ ಗುಡ್, ವೆರಿ ಗುಡ್. ಛೇ, ನನ್ನ ಸೊಸೆಗೆ ಯಾರ ಹತ್ರ ಏನು ಸುಳ್ಳು ಹೇಳಬೇಕು ಅಂತಲೇ ಗೊತ್ತಿಲ್ವಲ್ಲ. ಏನು ಮಾಡೋದೀಗ? ಅಪ್ಪ, ಸಾರಥಿ ಗ್ಯಾರಂಟಿ ಪಾರ್ವತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬ್ರೋ, ಹಾಗಾದ್ರೆ ನೀನು ಅದಕ್ಕೆ ಜೊತೆ ಹೋಗೋದು ಕ್ಯಾನ್ಸಲ್ಲಾ? ಹಾಗಾಗೋದಕ್ಕೆ ನಿಮ್ಮ ಅಪ್ಪ ಬಿಡ್ಬೇಕಲ್ಲಪ್ಪ. ಏನ್ ಮಾಡ್ತಿದ್ದೀರಾ ಡ್ಯಾಡ್? ಇರು ಒಂದು ನಿಮಿಷ. ನಮ್ಮ ಭಾವಿ ಬೀಗರಿಗೆ ಒಂದು ಸಣ್ಣ ಚೋಕ್ ಕೊಡ್ತೀನಿ ನೋಡು. ಅಪ್ಪ ಫೋನ್ ಮಾಡಿದಾರಲ್ಲ. ಹೇಳಿ ಅಪ್ಪಾರೆ. ಹನುಮಂತು, ಎಲ್ಲಿದ್ಯಾ? ಮನೇಲಿದ್ದೀನಿ ಅಪ್ಪಾರೆ. ಈಗಲೇ ಮೆಹತಾನ್ ಕಂಪ್ನಿಗೆ ಹೋಗಿ ನಾನು ಕಳ್ಸಿದ್ದೀನಿ ಅಂತ ಹೇಳು. ಅವ್ರೊಂದು ಫೈಲ್ ಕೊಡ್ತಾರೆ. ಆ ಫೈಲ್ನ ತಗೊಂಡೋಗಿ ನಮ್ಮ ಆಫೀಸ್ಗೆ ತಲುಪಿಸ್ಬಿಡು. ಈ ಕೆಲಸ ಈಗಲೇ ಆಗಬೇಕು. ಅಪ್ಪಾರೆ, ಬೇಜಾರು ಮಾಡ್ಕೋಬೇಡಿ. ಅದು ನನ್ನ ಮಗಳು ಪಾರುಗೆ ಸ್ವಲ್ಪ ಹುಷಾರಿಲ್ಲ. ತಾಯಿಲಿದ್ದ ಮಗಳು, ಮನೇಲಿ ಬೇರೆ ಯಾರೂ ಇಲ್ಲ. ನಾನೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ಅರ್ಧ ದಿವಸ ರಜಾ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಪ್ಪವ್ರೆ. ಚಚ, ಮಗಳು ಯೋಗಕ್ಷೇಮನ ವಿಚಾರಿಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಹನುಮಂತು, ಆ ಮೆಹತಾನ್ ಕಂಪ್ನಿಯಿಂದ ಕಲೆಕ್ಟ್ ಮಾಡಬೇಕಾಗಿರೋ ಫೈಲು ತುಂಬ ಇಂಪಾರ್ಟೆಂಟ್. ಯಾರ್ಯಾರನ್ನೂ ಕಳ್ಸೋಕ್ಕಾಗಲ್ಲ. ಏನು ಮಾಡೋದೀಗ? ಸರಿ, ಒಂದು ಕೆಲಸ ಮಾಡು. ಹೇಳಿ ಅಪ್ಪವ್ರೆ. ಕೀನ ಯಾರ ಹತ್ರ ಅನ್ನೋದು ಕಳಿಸ್ಕೊಡು, ನಾನೇ ಹೋಗ್ತೀನಿ. ಇಷ್ಟು ದೂರ ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗೋದನ್ನ ಅಖಿಲ ಒಪ್ಪಲ್ಲ. ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ಲ. ನಾನೇ ಹೋಗ್ತೀನಿ. ಅಪ್ಪ ಅಯ್ಯೋ, ಅವ್ರಿಗೆ ಹೋಗೋದಾ? ಏನು ಮಾಡೋದು ಈಗ? ಡ್ಯಾಡ್, ನೀವು ಬಿಲ್ಡಪ್ ಕೊಟ್ಟಿದ್ದೇನೋ, ಫೋನಲ್ಲಿ ಮಾತಾಡಿದ್ದೇನೋ, ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಮಿಸ್ಟರ್ ಪ್ರೀತು, ಹನುಮಂತು ಮನಸ್ಸು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು ಸಣ್ಣ ಡ್ರಾಮಾ ಆಡಿದೆ. ಸ್ವಲ್ಪದ್ರಲ್ಲೇ ರಿಸಲ್ಟ್ ಬರುತ್ತೆ, ನೋಡ್ತೀವಿ. ಪಾರು. ಅಪ್ಪ, ನಾನು ತಯಾರಾಗಿದ್ದೀನಿ, ಹೋಗೋಣ. ಪಾರ್ವತಿ, ಬೇಜಾರು ಮಾಡ್ಕೋಬೇಡ ಕಣಮ್ಮ. ಒಂದು ಮಾತು ಹೇಳ್ತೀನಿ. ಏನಪ್ಪ? ನಾನು ನಿನ್ನ ಜೊತೆ ಆಸ್ಪತ್ರೆಗೆ ಬರೋಕ್ಕಾಗಲ್ಲ. ಏನು? ನೀನು ಬರ್ತಾ ಇಲ್ವಾ? ಇಲ್ವೇ, ನಾನು ಬರಲ್ಲ ಅಂದಿದ್ದಕ್ಕೆ ನೀನೇನು ಇಷ್ಟೊಂದು ಖುಷಿ ಆಗ್ತಿದ್ಯಲ್ಲ? ಅಪ್ಪ, ನೀನು ಕೆಲ್ಸಕ್ಕೆ ಯಾವತ್ತೂ ರಜಾನೇ ಹಾಕಿಲ್ಲ. ಇವತ್ತು ನನ್ನಿಂದಾಗ ರಜಾ ಹಾಕೋ ಥರ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಆದರೆ ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದಿಲ್ಲ, ಅದಕ್ಕೆ ಖುಷಿ ಆಯಿತು. ಹ್ಞೂ ಕಣೆ, ಅದು ಅರ್ಜೆಂಟಾಗಿ ಒಂದು ಫೈಲು ಆಫೀಸಿಗೆ ತೊಗೊಂಡೋಗಿ ಕೊಡಬೇಕು ಅಂತ ರಘು ಅಪ್ಪವ್ರು ಹೇಳಿದ್ರು. ನಾನು ಹಿಂಗೆ ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದೆ. ಹೌದಾ, ಸರಿ ಬಿಡು, ನಾನೇ ಹೋಗ್ತೀನಿ. ಅಲ್ಲ, ಕೆಲ್ಸಕ್ಕಿರೋದು ನಾವು, ಸಂಬಳ ತಗೋತೀವಿ.
ಅಂತ ಕೆಲಸಕ್ಕೆಲ್ಲ ಯಜಮಾನರನ್ನೇ ಕಳ್ಸೋಕ್ಕಾಗುತ್ತಾ? ಅದಕ್ಕೆ ನಾನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಯಿತಾ, ನೀನು ಗಣಿ ಜೊತೆ ಭಾಗ್ಯನೋ ಬಾನುನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಾ. ಆಯಿತಾ? ಆಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳು, ನನಗೆ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಸರಿನಪ್ಪ, ಗಣಿನೋ ಅಥವಾ ಭಾಗ್ಯನೋ ಭವ್ಯನೋ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನೀನು ಹುಷಾರಾಗಿ ಹೋಗ್ಬಾ, ಸರಿನಾ? ನೋಡೋ ಗಣಿ, ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಹುಷಾರು ಅಲ್ಲಿ. ಇದೇನಪ್ಪ ಬರೀ 500 ರೂಪಾಯಿ ಕೊಡ್ತಿದ್ಯಾ? ಇನ್ನೆಷ್ಟು ಹೋಗ್ಬೇಕು? 1,000 2,000 ಕೊಡ್ಬೇಕಪ್ಪ. ಏಯ್, ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋದು ಬರೀ ಚೆಕಪ್ ಮಾಡ್ಸೋದಕ್ಕೆ, ಆಪರೇಷನ್ ಮಾಡ್ಸಕ್ಕಲ್ಲ. ಅಪ್ಪ, ರಘು ಅಪ್ಪಂಗೆ ಮೊದಲು ಫೋನ್ ಮಾಡು, ಬರ್ತಿದ್ದೀನಿ ಅಂತ ಹೇಳು. ಪಾಪ ಅವ್ರು ಕಾಯ್ತಿರ್ತಾರೆ. ಹೌದು ಹೌದು, ಮಾಡ್ತೀನಿ, ಈಗಲೇ ಬರ್ತೀನಿ. ಯಜಮಾನ್ರ, ಎಲ್ಲಿ ಕರ್ಕೊಂಡ್ ಬಂದ್ರಿ? ಹೇಳ್ತೀನಿ ಬಾ. ಆದಿತ್ಯನ್ ಜೊತೆ ಪಾರ್ವತಿನ ನೋಡಿದ್ದು ನಿಜಾನಾ ಇಲ್ಲ ನನ್ ಭ್ರಮೆನಾ? ಅಕ್ಕನ್ ಏನಂತ ಹೇಳಿ? ಅಕ್ಕ, ದಾಮಿನಿ, ಈಗ ತಾನೇ ಮನೆ ಮುಂದೆ ಆದಿತ್ಯನ್ ಕಾರ್ ನಿಂತಿತ್ತು, ನೋಡಿದ್ಯಾ? ಓ, ಇದು ನನ್ ಭ್ರಮೆ ಅಲ್ಲ, ನಿಜ? ಓ ಮೈ ಗಾಡ್ ಸಿಲಾ. ಹೂ ಅಕ್ಕ, ನೋಡ್ದೆ. ಅವನು ಯಾಕೆ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಅಷ್ಟು ಸಲ ಜೋರಾಗಿ ಹಾರ್ನ್ ಹೊಡಿತಾ ಇದ್ದ? ಹೋಗಿ ಅಕ್ಕ, ನೀವು ಕೇಳ್ಬೇಕಾಗಿರೋ ಪ್ರಶ್ನೆ ಬಿಟ್ಟು ಬೇರೇನೋ ಕೇಳ್ತಾ ಇದ್ದೀರಾ. ಯಾವ ಪ್ರಶ್ನೆ ಕೇಳ್ಬೇಕು? ಆದಿತ್ಯನ್ ಜೊತೆ ಕಾರಲ್ಲಿ ಬೇರೆ ಯಾರಿದ್ರು ಅನ್ನೋ ಪ್ರಶ್ನೆ. ಏನು, ಕಾರ್ನಲ್ಲಿ ಆದಿ ಒಬ್ಬನೇ ಇರ್ಲಿಲ್ವಾ? ಬೇರೆಯವರು ಇದ್ರ? ಹ್ಞೂ ಅಕ್ಕ. ಯಾರವರು? ಯಾರವರು ಅಲ್ಲ ಅಕ್ಕ, ಯಾರವಳು. ಆದಿತ್ಯನ್ ಜೊತೆ ಕಾರಲ್ಲಿ ಪಾರ್ವತಿ ಇದ್ಲಕ್ಕ. ಏನ್ ಹೇಳ್ತಿದೀಯಾ? ನನ್ ಮೇಲೆ ಅಣೆಗೂ ನಿಜ ಅಕ್ಕ. ಅವಳು ಭಯದಿಂದ ಬಚ್ಚಿಟ್ಕೊಂಡಿದ್ದನ್ನ ನಾನೇ ನನ್ ಕಣ್ಣಾರ ನೋಡ್ದೆ. ಸುಳ್ಳು ಹೇಳ್ಬೇಡ ದಾಮಿನಿ. ಆದಿ ಯಾಕೆ ಪಾರ್ವತಿನ ಕಾರಲ್ಲಿ ಕೂಡಿಸ್ಕೊತಾನೆ? ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಅಯ್ಯೋ ಅಕ್ಕ, ನಿಮ್ಗಿನ್ನು ನಮ್ಮ ಆದಿತ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಬೇಡ. ಅವನೇ ಪಾರ್ವತಿ ಜೊತೆ ಹೋಗ್ತಾನೆ. ಅಯ್ಯೋ ಭಾವ, ನಾನೇ ಅವನ ಮೇಲೆ ಸುಮ್ನೆ ಇರಿಸಲ್ದ ಆರೋಪ ಮಾಡ್ಲಿ. ನಾನ್ ದೇವಸ್ಥಾನಕ್ಕೆ ಹೋಗಿದ್ನಾ, ರೋಡಲ್ಲಿ ಪಾರ್ವತಿ ಕಾಯ್ತಾ ನಿಂತಿದ್ಲು. ಆದಿತ್ಯ ಬಂದು ಕೈ ಹಿಡ್ಕೊಂಡು ಹೋಗಿ ಅವನೇ ಕಾರಲ್ಲಿ ಕೂರಿಸ್ದ. ಆಮೇಲೆ ನೋಡಿದ್ರಿ ಮನೆ ಮುಂದೆ ಬಂದ್ಬಿಟ್ಟಿದ್ದಾನೆ. ನೀನ್ ಹೇಳ್ತಿರೋದು ಕೆಟ್ಟ ಸಿನಿಮಾ ಕತೆ ತರ ಇದೆ. ಅಲ್ಲ, ನಿನ್ ಹಿಡಿದಿರೋ ಕಲ್ಪನೆ ಕಾಯಿಲೆ ಮಿತಿ ಮೀರ್ತಾ ಇದೆ. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರ್ಸ್ಕೋಬಾರ್ದಾ? ಅಲ್ಲ ಭಾವ, ಆದಿತ್ಯನ್ ಜೊತೆ ಪಾರ್ವತಿ ಹೋಗಿದ್ದನ್ನ ನಾನ್ ನೋಡಿದ ಕಲ್ಪನೆ ಆದ್ರೆ, ಈಗ ತಾನೇ ಅಕ್ಕ ಆದಿತ್ಯನ್ ಗೇಟ್ ಹತ್ರ ನೋಡಿದ್ರಲ್ವಾ, ಅದು ಕಲ್ಪನೆನಾ ನಿಜಾನಾ? ಕಾರ್ಗೇನೋ ಅಡ್ಡ ಬಂದಿತ್ತು ಅನ್ಸುತ್ತೆ, ಅದಕ್ಕೆ ಹಾರ್ನ್ ಹೊಡೆದಿದ್ದಾನೆ. ಆದ್ರೆ ರಸ್ತೆಯಲ್ಲಿ ಪಾರ್ವತಿಗೆ ಸಿಕ್ಕಿ ಅವಳನ್ನ ಕಾರಲ್ಲಿ ಕೂರ್ಸ್ಕೊಂಡು ಹೋಗಿದ್ದು ಅಂತ ಹೇಳಿದೆಯಲ್ಲ, ಅದು ನಾನ್ ಮಾತ್ರ ಅಲ್ಲ, ಅಖಿಲಾನು ನಂಬಲ್ಲ. ಹೌದಾ ಅಕ್ಕ?
ನನ್ನ ಮಗನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವನ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ನಂಬಲ್ಲ. ಹೊರಡು. ಸರಿ ಅಕ್ಕ. ರಘು, ನಿಮ್ಗೇನನ್ಸುತ್ತೆ? ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯಾ? ಅದೇ ಆದಿತ್ಯ ಪಾರ್ವತಿನ ಕಾರಲ್ಲಿ ಕೂಡಿಸ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋದ ಅಂತ ದಾಮಿನಿ ಹೇಳಿದ್ಲಲ್ಲ, ಅದ್ರ ಬಗ್ಗೆ. ಅಲ್ಲಾಕಿಲ್ಲ, ಸೂರ್ಯನ ತೋರಿಸಿ ಚಂದ್ರ ಅಂತ ನಂಬಕ್ ಬರೋಳು ದಾಮಿನಿ, ಅವಳ ಮಾತನ್ನ ನಂಬಕ್ಕಾಗತ್ತಾ? ನಿಮ್ಮ ಮಾತನ್ನ ನಾನು ನಂಬ್ತೀನಿ ರಘು. ಈಗ ಎಷ್ಟೋ ಸಮಾಧಾನ ಆಯ್ತು. ದಾಮಿನಿ ಏನ್ ಕೆಟ್ಟವಳಲ್ಲ, ಆದ್ರೆ ಕೆಲ್ಸದವ್ರ ಬಗ್ಗೆ ಒಂಚೂರು ಮರ್ಯಾದೆ ಇಲ್ಲ. ಅದರಲ್ಲೂ ಪಾರ್ವತಿ ಮೇಲೆ ಮೊದಲಿಂದಾನು ಹೊಟ್ಟೆ ಕಿಚ್ಚು ಜಾಸ್ತಿ. ಅದೀಗ ಹೆಚ್ಚಾಗಿ ಏನೇನೋ ಇಮ್ಯಾಜಿನ್ ಮಾಡ್ಕೋತಾಳೆ. ಇವತ್ ಬೆಳಗ್ಗೆ ಆದಿತ್ಯ ಪಾರ್ವತಿನ ಕಾರಲ್ಲಿ ಕೂರಿಸ್ಕೊಂಡು ಹೋದ ಅಂತ ಸುಳ್ಳು ಹೇಳಿದ್ಲು. ಈಗ ನೋಡು, ಒಂದ್ ಬಲೂನ್ ಮೇಲೆ ಆದಿ ಲವ್ಸ್ ಪಾರು ಅಂತ ಬರೆದು ಮನೆ ತುಂಬಾ ಓಡಾಡ್ತಿದ್ದಾಳೆ. ಏನು? ಆದಿ ಲವ್ಸ್? ಹೌದು ಅಖಿಲ, ಅಂದ್ರೆ ಅವಳ ಮನಸ್ಸಲ್ಲಿ ಆದಿತ್ಯನ ಪಾರ್ವತಿ ಪ್ರೀತಿಸಿದಾಳೆ ಅಂತ ಸುಳ್ಳು ಸೃಷ್ಟಿ ಮಾಡಿ ಅವಳನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳ್ಸೋ ಕೆಟ್ಟ ಉದ್ದೇಶ ಇದೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಈಗ ಅವಳು ಆ ಬಲೂನ್ ಹಿಡ್ಕೊಂಡು ನಿನ್ನ ಹತ್ರನೂ ಬರ್ಬೋದು. ಎಷ್ಟು ಧೈರ್ಯ ಅವಳಿಗೆ! ಪಾರ್ವತಿ ಹೆಸರನ್ನ ನನ್ನ ಮಗನ ಹೆಸರಿನ ಜೊತೆ ಸೇರಿಸಿ ಬರ್ದಿದ್ದಾಳ. ಕರೀರಿ ಅವಳನ್ನ. ಅಖಿಲ, ಬೇಡ, ಕೋಪ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಅವಳದು ಎಳಸ್ ಬುದ್ಧಿ. ಇತ್ತೀಚೆಗೆ ಅವಳ ಮನಸ್ಸು ಸರಿ ಇಲ್ಲ, ಬುದ್ಧಿ ಭ್ರಮಣೆ ಆಗಿರೋರ ತರ ಆಡ್ತಿರ್ತಾಳೆ. ಈ ಸಮಯದಲ್ಲಿ ನೀನು ಅವಳನ್ನ ಬೈದು ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ನಿನ್ನ ಹತ್ರ ಬಂದು ಅವಳು ಬಲೂನ್ ತೋರಿಸಿ, ಅಕ್ಕ ಇದ್ರ ಮೇಲೆ ಏನ್ ಬರ್ದಿದೆ ಹೇಳಿ ಅಂತ ಕೇಳ್ತಾಳೆ. ಆಗ ಏನು ಬರ್ದಿಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ಬಿಡು. ಅದೇ ನೀನು ಅವಳು ಕೊಡೋ ಶಿಕ್ಷೆ. ಅಣ್ಣ, ನಮ್ಮ ಹುಡುಗಿಗೆ ಹಸಿರು ಕಲರ್ ಬಳೆ ತೋರಿಸಿ. ಪ್ಲೇನಾ ಡಿಸೈನಾ? ಎರಡು ತರ ತೋರಿಸಿ. ಸೈಜು? ನನ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕಲ್ವಾ ನಿಮ್ಗೆ? ಹೇಳಿ, ನನ್ ಬಳೆ ಸೈಜ್ ಏನು? 2.6 ಸೈಜ್ ಕೊಡಿ. ಪಾರು, ಎಲ್ಲಿ ಆ ಬಳೆ ತೆಗಿ. ಪೂಜೆ ಸಾಮಾನು ಸ್ವಲ್ಪ ಬೇಗ ಕೊಡಿ. ಇವತ್ತು ಭೀಮ್ನ ಅಮಾವಾಸ್ಯೆ. ನನ್ನ ಗಂಡನ್ನ ಬೇಗ ಬರಕ್ಕೆ ಕೇಳಿದ್ದೀನಿ. ಪಾತ್ ಪೂಜೆ ಮಾಡಬೇಕು. ಅಯ್ಯಯ್ಯೋ ಯಜಮಾನ್ರೆ, ಏನಾಯ್ತು ಪಾರು? ಆ ಹೆಂಗ್ಸ್ ಮಾತಾಡಿದನ್ ಕೇಳಿಸ್ಕೊಳ್ಳಿಲ್ವಾ? ನಾನು ಬೇರೆಯವ್ರು ಮಾತಾಡಿದ್ದನ್ನ ಕೇಳಿಸ್ಕೊಳಲ್ಲ. ಸರಿ ಬಿಡಿ, ಇವತ್ತು ಭೀಮ್ನ ಅಮಾವಾಸ್ಯೆ ಅಂತೆ. ಅಂದ್ರೆ ಇವತ್ತು ಹೆಂಡತಿ ಗಂಡಂಗೆ ಒಳ್ಳೇದಾಗ್ಲಿ ಅಂತ ಪಾತ್ ಪೂಜೆ ಮಾಡೋ ವಿಶೇಷವಾದ ದಿನ.
ಛೇ, ನಾನ್ ನಿಮ್ ಜೊತೆ ಬರೋ ಖುಷಿಲಿ ಇದನ್ನೆಲ್ಲ ಮರ್ತೇ ಬಿಟ್ಟೆ. ಇವಾಗ ಮನೆಗೆ ಹೋಗಿ ಪೂಜೆ ಮಾಡೋಣ ಅಂತಂದ್ರೆ ಅಪ್ಪ ಯಾವಾಗ ಬೇಕಾದ್ರೂ ಬರ್ಬೋದು. ಅರ್ಸನ್ ಕೋಟೆಲ್ ಪೂಜೆ ಮಾಡೋಣ ಅಂದ್ರೆ ಅಖಿಲಮ್ಮ ಇರ್ತಾರೆ, ದಾಮಿನಿ ಮೇಡಮ್ ಇರ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೇವಲ ಒಂದು ಪೂಜೆಗೆ ಯಾಕೆ ಇಷ್ಟ ತಲೆ ಕೆಡಿಸ್ಕೊಳ್ತಿದ್ಯಾ ಪಾರು? ಅದು ಅಲ್ಲದೆ ನೀನ್ ನನ್ನ ಪಾದ ಮುಟ್ಟಿ ಪೂಜೆ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ. ಹಾಗನ್ಬೇಡಿ ಯಜಮಾನ್ರೆ, ಅದು ಅನಾದಿ ಕಾಲದಿಂದನೂ ಬಂದಿರೋ ಸಂಪ್ರದಾಯ. ನೋಡೋ, ಈ ಶಾಸ್ತ್ರ ಸಂಪ್ರದಾಯ ಇದನ್ನೆಲ್ಲ ನಾವು ಮನುಷ್ಯ ತಾನೇ ಮಾಡ್ಕೊಂಡಿರೋದು. ಆ ಭಗವಂತ ಏನ್ ಬಂದ್ ಮಾಡಿಲ್ಲ ತಾನೆ. ನನ್ನ ದೃಷ್ಟಿಲಿ ಗಂಡ ಹೆಂಡತಿ ಇಬ್ರು ಸಮನಾಗಿರ್ಬೇಕು. ಇವಾಗ ಹೆಂಡತಿ ಗಂಡನ ಕಾಲಿಗೆ ಪೂಜೆ ಮಾಡೋದಾದ್ರೆ ಗಂಡನು ಹೆಂಡತಿ ಕಾಲಿಗೆ ಪೂಜೆ ಮಾಡಬೇಕು. ಬರೀ ಹೆಂಡತಿ ಮಾತ್ರ ಯಾಕೆ ಗಂಡನ ಪೂಜೆ ಮಾಡಬೇಕು? ಕೆಲವೊಂದನ್ನೆಲ್ಲ ಪ್ರಶ್ನೆ ಮಾಡಬಾರ್ದು. ನಮ್ಗೆ ಆಚರಿಸೋದಕ್ಕೆ ಇಷ್ಟ ಇಲ್ವಾ? ಆಚರಿಸದೆ ಸುಮ್ನೆ ಇದ್ಬಿಡ್ಬೇಕು. ಆಯ್ತು, ನನಗಿಷ್ಟ ಇಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪಾತ್ ಪೂಜೆ ಮಾಡ್ಬೋದಾ ಅಂತ ಕೇಳೋಣ. ನಿಮ್ ತಮ್ಮಯ್ಯ ಅಂತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸರಿ ಆಯ್ತು, ನಿನ್ ಖುಷಿಗೆ ದೇವಸ್ಥಾನಕ್ಕೆ ಹೋಗೋಣ. ನನ್ ಕಾಲಿಗೆ ಪೂಜೆ ಮಾಡೋದನ್ ಬಿಟ್ಟು ಬೇರೆ ಏನಾದ್ರೂ ಪೂಜೆ ಮಾಡ್ಬೋದಾ ಅಂತ ಕೇಳೋಣ. ಏನಾದ್ರೂ ಆತರ ಇದ್ರೆ ಮಾಡೋಣ, ಇಲ್ಲ ಅಂದ್ರೆ ದೇವರಿಗೊಂದು ನಮಸ್ಕಾರ ಹಾಕಿ ಸುಮ್ನೆ ಮನೆಗೆ ಹೋಗೋಣ. ಏನು ಇಷ್ಟೊಂದು ಮೆಸೇಜಸ್ ಬರ್ತಾ ಇದೆ ನಿನ್ನ ಮೊಬೈಲ್ಗೆ? ಗೊತ್ತು, ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೆ, ನೋಡ್ತೀನಿ ನಾನು. ಏನದು ರಘು? ಯಾರ ಮೆಸೇಜಸ್? ಏನಿಲ್ಲ ಅಖಿಲ, ಯಾವುದೋ ಯೂಸ್ಲೆಸ್ ವೇಸ್ಟ್ ಫಾರ್ವರ್ಡ್ ಮೆಸೇಜಸ್. ರಘು, ನಿಮ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಡಿಲೀಟ್ ಮಾಡಬೇಡಿ ಅಖಿಲ. ಅದು ಪ್ಲೀಸ್. ಕೊಡಿ ರಘು. ಏನಿಲ್ಲ ಅಖಿಲ, ನಾನು ನೋಡ್ತೀನಿ. ಕೊಡಿ ರಘು. ಯಾಕೆ ಈ ಫೋಟೋಸ್ನ ಡಿಲೀಟ್ ಮಾಡಕ್ ಹೋಗಿದ್ರಿ ರಘು? ಯಾಕೆ ಇದನ್ನ ಯಾವುದೋ ವೇಸ್ಟ್ ಮೆಸೇಜಸ್, ಫಾರ್ವರ್ಡ್ ಮೆಸೇಜಸ್ ಅಂತ ಹೇಳಿದ್ರಿ ರಘು? ನೀನು ಗಾಬರಿ ಮಾಡ್ಕೊಂಡು ಟೆನ್ಷನ್ ಆಗ್ತೀಯ ಅಂತ ಡಿಲೀಟ್ ಮಾಡಕ್ ಹೋದೆ ಅಷ್ಟೇ. ಹಾಗಾದ್ರೆ ಆದಿ ಪಾರು ಕೈಗೆ ಬಳೆ ತೊಡಿಸ್ತಾ ಇರೋದು ನಿಜ ಅಂದಾಗಾಯ್ತು. ಇಲ್ಲ ಅಖಿಲ, ನಮ್ಮಗ ಆದಿತ್ಯ ಪಾರ್ವತಿಗೆ ಬಳೆ ತೊಡಿಸೋದು ಅಂದ್ರೆ ಏನ್ ತಮಾಷೆನಾ? ಇದು ನಮ್ಮ ಮಾತಾ? ಇದು ಯಾರೋ ಬೇಕು ಅಂತ ಮಾಡಿದ್ದಾರೆ. ಅದೇ ಫೋಟೋಶಾಪು, ಗ್ರಾಫಿಕ್ಸ್, ಅದು ಇದು ಅಂತ ಏನೋ ಹೇಳ್ತಾರಲ್ಲ, ಹಾಗೆ ಮಾಡಿ ನಮ್ ಕಳಿಸಿದ್ದಾರೆ. ಆ ರೀತಿ ಕಳಿಸೋದಕ್ಕೆ ಕಾರಣ ಏನು? ಈ ಸುಳ್ಳನ್ನ ನಿಜ ಅಂತ ನಂಬಿಸಿ ನಮ್ಮ ಮನೆ ಮನಸ್ಸನ್ನ ಒಡೆಯೋ ಪ್ರಯತ್ನ. ಇದೊಂದು ಸಂಚು. ಯಾರು ಗೊತ್ತಿಲ್ಲ ಅಖಿಲ. ಯಾರೋ ನಮ್ಗೆ ಆಗದೆ ಇರೋರು ನಮ್ಮ ಮನೆತನ ಕೆಟ್ಟ ಹೆಸರು ಬರ್ಲಿ ಅಂತ ಹೀಗೆ ಮಾಡಿರ್ತಾರೆ ಅಷ್ಟೇ. ಯಜಮಾನ್ರೆ, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ.
ಅಮ್ಮನ ನಿನ್ಗ್ಯಾಕೆ ಮಾಡ್ತಾ ಇದ್ದಾರೆ? ಮಾತಾಡು. ಏನಂತ ಮಾತಾಡ್ಲಿ ಯಜಮಾನ್ರೆ, ನನಗೆ ಭಯ ಆಗ್ತಿದೆ. ನಾವ್ ಹೊರಗಡೆ ಬಂದಿರೋದು ಅವ್ರಿಗೇನಾದ್ರು ಗೊತ್ತಾಗಿದ್ಯಾ? ನಾವು ಬಂದಿರೋದು ಅವ್ರಿಗೆ ಹೇಗೆ ಗೊತ್ತಾಗಕ್ ಸಾಧ್ಯ? ಏನೋ ಕೇಳೋದಕ್ಕೆ ಮಾಡಿರ್ತಾರೆ. ಮಾತಾಡು. ಹಲೋ, ಕೊಡು. ಹಲೋ ಅಮ್ಮ. ಎಲ್ಲೇ ಇದ್ರು ಕೂಡ್ಲೆ ಮನೆಗೆ ಬನ್ನಿ.